ಏನ್ ಮಾಡ್ಯಾರಪ್ಪ? ಮಲ್ಲಮ್ಮ ದೇವಿ ಜಾತ್ರೆ ಸಲುವಾಗಿ 2 ಮೇಳವನ್ನು ಬರಮಾಡಿಕೊಂಡಾರ. ಅವ್ 2 ಮೇಳ ಯಾವ ಊರದಿಂದ ಬಂದಾವ, ಎಲ್ಲಿಂದ ಬಂದಾವ, ಹೌದು ಹೆಂಗ್ ಬಂದಾವ ಅನ್ನೋದು ನಮ್ಮ ಸರಜೋಡಿ ಕಲಾವಿದರು ಆಗಲೇ ಬಹಳ ಚಂದ ಹೇಳ್ಯಾರ. ಯಾಕ ಆಗ ಅವ್ರ ರೊಕ್ಕ ಕೊಡ್ತಾಗ ಅವ್ರಿಗೆಲ್ಲ ಗೊತ್ತೈತಿ. ಯಾಕಪ್ಪ ಅಂದ್ರ ಮತ್ತೊಂದು ಮಾತು ಏನಪ್ಪಾ ಅಂದ್ರೆ ಸಿದ್ದು ಮಾಸ್ತರ್ ನಮ್ಮ ಸಿದ್ದವ್ ಮಾಸ್ತರ್ ಹೇಳುದ ಸಿದ್ದು ಏನ್ ಗೊತ್ತಾಗ ಏನಂತಾವ ಸಿದ್ದವಕ್ಕ? ಏನಪ್ಪಾ ಅಂದ್ರ 3 ಕೋಟಿದಿಂದ ಮಾಮ ಬಂದನತ್ತ ಒಬ್ಬರು ಹೇಳ್ಕೊ ಗಚ್ಚೆ ಒಬ್ಬನ ಹೇಳ್ಪ ಸಕಲ ಪರ್ಸನಲ್ ಹೇಳ್ಪ. ಇಲ್ಲ ಅಂದ್ರ ಹೊಟ್ಟೆ ಡಗ್ಗ ಬಿಡಿಯವನ ಹೇಳ್ಪ, ಇಲ್ಲ ಅಂದ್ರ ಇಲ್ಲಿ ತಾಳ್ ಬಿಡಿಯವನ ಇವ್ನ ಹೇಳ್ಪ. ಅವ ಬಾಳ ಗಚ್ಚದಾನ. ಯಾಕಂದ್ರ ಬಹಳ ಚಂದ ವಿಷಯ ಮಾತಾಡಿ ಬಹಳ ಚಂದ ವಿಷಯ ಬಿಚ್ಚಿಟ್ಟು ಹೋಗ್ಯಾಳ. ಏನ್ ಮಾತಾಡಿಪ್ಪ ಅಂದ್ರ ಏನೇನ್ ಮಾತಾಡ್ಲು? ಹಡದ ತಾಯಿ ಹೆಚ್ಚದಾಳತ್ತ, ಹಡದ ತಾಯಿ ಹೆಚ್ಚದಾಳತ್ತ, ಅಕ್ಕ ಹೆಚ್ಚದಾಳತ್ತ, ಅವು ಹೆಚ್ಚದಾಳತ್ತ, ಹೌದು ತಂಗಿ ಹೆಚ್ಚದಾಳತ್ತ. ಹೆಣ್ಮಕ್ಳ ಅಂದ್ರ ಹೆಚ್ಚ ಹೇಳಕ್ ಯಾರು ಬಂದಾರಪ್ಪ ಅಂದ್ರ ಈ ಹಳ್ಳೂರ್ ಸಿದ್ದವ್ ಬಂದಾಳ. ಹೌದ್ ಹಡದ ತಾಯಿ ಹಂಗ ಹಡದ್ರು ಯಾರನ್ನ ಕರ್ಕೊಂಡ್ಲು. ಅಲ್ಲ ತಾಯಿ ಅನ್ಬೇಕಾದ್ರೆ ನಿನಗ ಪಟ್ಟ ಕೊಟ್ಟವ್ರ ಯಾರ, ನಿನ್ನ ನಟ್ಟು ಬಿಗದವ್ರ ಯಾರ? ನಟ್ ಸಡ್ಲಾಗಿದ್ದು ಲೋಚಿದ್ದು ಗಟ್ಟಿ ಮಾಡ್ಬೇಕಂದ್ರ ನಮ್ಮ ಅಪ್ಪ ಬೇಕ. ಹೌದು ಪಾನ ಇಲ್ಲೇ ಇರ್ತಾವ. ನೀ ಅಂದ್ರ ಚೇಂಬರ್ ನಟ್ ಇದ್ದಂಗ, ನಾ ಅಂದ್ರ ಜೋಡ ಪಾನ ಇದ್ದಂಗ. ಹೌದು ಹಚ್ಚಿ ಬಿಗ್ಯಾವ್ರ ನಾವ ಒಂದ್ ವಿಷಯ ಕೇಳಿಲ್ಲ. ಏನ್ ಕೇಳಿದ್ರಿ? ಬಹಳ ಚಂದ ಮಾತಾಡಿ ಕಿಸಿಂದ ಹಾಡಿಗಳ. ಹೌದು ನಾವ್ ಏನ್ ಹಾಡಿದಪ್ಪ ಅಂದ್ರ ಮಾದೇವನ ಮುಖದಿಂದ ಗಣಪತಿ ಹುಟ್ಟಿದ ನಾವ್ ಹಾಡಿದ್ವು. ಹೌದು ಯಾಕಂದ್ರ ಇವ್ರು ಅವಂದು ಬಿಡಿಯಲ್ಲ, ಇಕ್ಕದು ಬಿಡಿಯಲ್ಲ, ಸಿದ್ದವಂದು ಬಿಡಿಯಲ್ಲ. ಹೌದು ಮಾದೇವನ ಮುಖದಿಂದ ನಮ್ಮ ಅಪ್ಪನಿಂದ ಹುಟ್ಟಿದ ಗಣಪತಿನ ಹಾಡೀನಿ. ಮಾದೇವನ ಮುಖದಿಂದ ಹುಟ್ಟಿದ ಗಣಪತಿನ ಹಾಡೀನಿ. ಯಾಕಂದ್ರೆ ಈ ಮುಂದಿನ ಸಂಧಿ ಬದಲಿ ಮಾತಾಡ್ಬೋದ. ಸಂಸಾರ ಹಾಳತ್ತ, ಸಂಸಾರ ಹಾಳಕತ್ತೆ. ಹೌದು ಮಾಡ್ಕೊಕ್ ಹೋಗ್ಬೇಡ, ಸಂಶಯ ಮಾಡ್ಕೋಬೇಡ. ಯಾಕಂದ್ರೆ ಒಂದ್ ವಿಷಯ ಕೇಳ್ತಾನೆ ಕೇಳು. ಮಾದೇವನ ಮುಖದಿಂದ ಹುಟ್ಟಿದ ಗಣಪತಿನ ನಾ ಹೇಳ್ತಾನೆ. ನೀ ಬಹಳ ಚಂದ ವಿಷಯ ನೀ ಹೆಂಗ್ ಹಾಡಿದ್ರ ಈಗ ಹೇಳಿದೀನಿ. ನಿಮ್ಮ ಒಂದ ಏನ್ ಹೇಳ ಗೊತ್ತೇನ? ಏನತ್ತ? ಮಂಗಳವಾರ ದಿವಸ ಮಂಗಳ ಚಂಡಿಕಾನ ಪೂಜೆ ಮಾಡ್ಕೊಂಡ್ರ ಬಂದಿರ್ತಕ್ಕಂತ ಕಂಟಕ ಬೈಲಕ್ಕ ಇಲ್ಲಿ ಮಂಗಳವಾರ ಅವರು ಪೂಜೆಗೆ ಹೇಳ್ಯಾರ. ಒಂದ್ ದಿವಸ ಪೂಜೆ ಇವತ್ತು ಮಂಗಳಾರತಿ ಪೂಜೆಗೆ ಒಪ್ಕೋತನ. ನಾಳೆ ಬುಧವಾರತಿ. ಬುಧವಾರ ಯಾರ್ದಾತ್ ನಿಮ್ಮ ಮುಂದೆ ಹೇಳ್ಬೇಕ, ಬೆಸ್ತಾರ ಯಾರ್ದಾತ್ ಹೇಳ್ಬೇಕು, ಶುಕ್ರವಾರ ಯಾರ್ದಾತ್ ಅಂತ ಹೇಳ್ಬೇಕು, ಶನಿವಾರ ಯಾರ್ದಾತ್ ಅಂತ ಹೇಳ್ಬೇಕ. ಮಾಸ್ತರ ಮಂಗಳವಾರ ದಿವಸ ದೇವಿ ಪೂಜೆ ಮಾಡ್ಕೋಬೇಕಂತ ಹೇಳ್ಯಾರ. ಏನ್ ಉಳಿದ ವಾರದಾಗ ಜಳಕ ಮಾಡ್ಯಾರ ಏನ್ ಹಂಗಾದಾರ ಕೇಳ. ನೀರ್ ಸಿಗುದಿಲ್ಲ, ಅದ್ರ ಸಂಬಂಧ ಜಳಕ್ಕಿಂತ ಪಾಪ ಆಕಿ ಒಪ್ಪಾರಿ ನಡೆಯತ್ತಾವ. ಒಂದು ದುಡ್ಡು ಐತಿ. ಹೌದು ಪರ್ಸಲಿ ಪೂಜೆ ಹತ್ತಕ್ಕೆ ನನಗೆಲ್ಲ ಮಂದಿ ಕೂಡಿ ಚಂದ ಅವನು ಜಾತ್ರೆ ಮಾಡ್ಯಾರ, ಅವನು ಪೂಜೆ ಮಾಡ್ಯಾರ. ನಾಳೆ ದಿವಸ ಪೂಜೆ ಮಾಡಂಗಿಲ್ಲ, ಈ ಜಳಕನು ಮಾಡ್ಸಂಗಿಲ್ಲ, ಜಾತ್ರೆನು ಮಾಡಂಗಿಲ್ಲ. ಅವೊಂದಾತ ವಿಷಯ. ಇನ್ನು ಮತ್ತೇನಪ್ಪಾ ಅಂದ್ರ ನಮ್ಮ ಸಿದ್ದು ಮಾಸ್ತರ್ ಯಾಕಂದ್ರ 18 ಪುರಾಣದಾಗೆಲ್ಲ ಓದ್ಕೊಂಡವ್ರದಾರು, ಒಂದೊಂದ್ ಮ್ಯಾಲಿ ಸಂಭಾಷಣೆ ಮಾಡಕ್ ಹೋದವ್ರದಾರು. ಯಾಕಂದ್ರ ತಮ್ಮದೇ ಒಂದು ಕಾಯಕ ಮಾಡ್ಕೊಂಡ್ ಕಸಿನ್ ತಮ್ಮ ಊರಾಗ ಒಂದು ಮೇಳವನ್ನ ಮಾಡ್ಕೊಂಡು ಹಾಡಾಕ ನಿಂತಾರಪ್ಪ ಅಂದ್ರ. ಯಾಕಂದ್ರ ಹೆಣ್ಣ ಹೆಚ್ಚು ಜಪ್ ನಿಂತಾರು. ಇರ್ಲಿ ಸರದೋಳಿ ಕಲಾವಿದ್ರು ಬಾಳ ಶಾನ್ಯಾರದಾರ. ಮುಂದಿನ ಸಂಧಿ ಬಂದ್ ಏನ್ ಹೇಳ್ಬೇಕಪ್ಪ ಅಂದ್ರ ಏನ್ ಹೇಳ್ಬೇಕು? ನಾ ಮಾದೇವನ ಮುಖದಿಂದ ಹುಟ್ಟಿದ ಗಣಪತಿ ಹೇಳಿಲ್ಲ. ಬಂದ್ ಮುಂದಿನ ಸಂಧಿ ಹೇಳ್ತಾನ. ಮುಖ ಅಂದ್ರ ಏನಂತ ಹೇಳ್ತಾನವ. ಈಗ ಹೆಣ್ಣಾಚ ತಿಳಿದಿರ್ಬೇಕ. ಇದ್ರ ಒಳಗ ಬಹಳ ನಮೂನಿ ಐತಿ ಪಂಚ. ಯಾಕಂದ್ರೆ ಈ ಸ್ತ್ರೀಯರ್ ಅಂದ್ರ ಯಾಕಂದ್ರ ಒಳಗಿರುವಂತದ ನಂದೈತಿ. ಒಳಗಿರುವಂತ ಒಂದು 5-6 ಸ್ಥಾನದವ. ಸ್ವಲ್ಪ ಸಿದ್ದು ಮಾಸ್ತರ್ ಬಾಳ ಶೇಣೆ ಅದದಿ. ಆತ್ಮ ಅನ್ನೋದು ಹೆಚ್ಚಿಂದೈತಿ. ಹೊಟ್ಟೆ ಶಬ್ದ ಜಗತ್ತಿನ್ಯಾಗ ನೋಡಕ್ ಆದ್ರೂ ಸಿಗ್ಬೇಕ. ಪುರಾಣದಾಗ ಓದಿ ಸಿಕ್ಕಿರ್ಬೇಕು, ಹಾಡಿನಾಗ ಸಿಕ್ಕಿರ್ಬೇಕು. ಯಾಕಂದ್ರೆ ಈ ಜನರಲ್ಲಾಗಿ ನೋಡ್ತಾನ ಅಂದ್ರೆ ಶಬ್ದ ಎಲ್ಲರ ತೆಕ್ಕಿರ್ಬೇಕ. ಈ ಸದ್ಯಕ್ಕೆ ಪೂಜೆ ಆಗುದ ರವಣ ಮಗ ಅಂತ ನಿಮ್ಮ ಅಪ್ಪನ ಮಗ ಎಲ್ಲಿ ಪೂಜೆ ಆಗ್ಯಾನ ಅಂತ ಕೇಳ್ತಾರ. ಯಾಕಂದ್ರೆ ನಮ್ಮ ಅಪ್ಪನ ಮಗ ಪೂಜೆ ಆಗಿದ್ದನ್ನ ಹಾಡತ್ತಾನೆ. ಮಾದೇವನ ಮುಖದಿಂದ ಹುಟ್ಟಿದ್ದ ಗಣಪತಿ. ಈ ಶಬ್ದ ಯಾರಿಂದ ಹುಟ್ಟ್ಯಾನು? ಮಾದೇವನಿಂದ ಹುಟ್ಟ್ಯಾನ ಅಂತ ಹೇಳಿನಿ. ನಿಮ್ಮ ಅವಂದು ಬಿಡಿಯಲ್ಲ, ಅದ್ರಾಗ ಹೊಟ್ಟೆ ಶಬ್ದ ನಿಮ್ಮ ಅಕ್ಕದು ಬಿಡಿಯಲ್ಲ, ಈ ಹಳು ಸಿದ್ಧಂದು ಬಿಡಿಯಲ್ಲ. ನಿಮ್ಮ ಟಚ್ ಇಲ್ಲ, ನೀವು ಸಂಪರ್ಕ ಇಲ್ಲ ಅಂತ ನಾ ಹೇಳ್ತೇನೆ. ಮುಂದಿನ ಸಂಧಿಗೆ ಬಂದ ಕಚಿದ್ದೀನಿ. ಹೆಂಗಪ್ಪ ಅಂದ್ರ ಇವನ್ ನಮ್ಮ ಅವನ ಮಗ ನಾನು ಹೇಳಿ ತಿಂದಿದ್ರ ಹೇಳ್ತಾನೆ ಕೇಳಿಲ್ಲ. ಹೆಂಗ ನಮ್ಮ ಅವನ ಮಗ ಅಂದ್ರೆ ನೀನ್ ಬಿಡೋದು ಅಡ್ಡಿಡ್ದು ಮುಗ ಕೊಯ್ತಾರೆ ಬಾಯಿ ಹೆಚ್ಚೆ. ಅಲ್ಲಿ ನೀನ್ ಸಂಪರ್ಕ ಇಲ್ಲ, ಏನಿಲ್ಲ, ಒಂದ್ ಏನೊಂದು ಬೆಳೆನೂ ಇಲ್ಲ. ಮತ್ತೊಂದು ಮಾತೇನಪ್ಪಾ ಅಂದ್ರ ಅವ ಸಿದ್ಧಾಂತ ಮಾಸ್ತರ್ ಏನ್ ಹೇಳ್ತಾನ ಗೊತ್ತೇನ? ಬಹಳ ಚಂದ ವಿಷಯ ಬಿಚ್ಚ ಹೇಳ್ಯಾನ.
ಯಾಕಂದ್ರೆ ಮುಂದಿನ ಸಂಧಿ ಏನ್ ಬರ್ತಾರೆ ಏನ್ ಮಾತಾಡ್ತಾರೋ ವಿಸ್ತಾರ ಕಾದ್ ನೋಡಿ ಕುಸ್ತಿ ಹಿಡಿ ಅಂತ ಹೇಳ್ಯಾನ. ಅದೇ ರೀತಿಯಾಗಿ ಇನ್ನೊಂದು ಮಾತೇನಪ್ಪಾ ಅಂದ್ರ ಇಲ್ಲಿ ಎಲ್ಲೋ ಅನ್ನೋದು ಗಂಡೈತಿ ಉಗುರ್ ಅನ್ನೋದು ಗಂಡೈತಿ. ಉಗುರ ಕಟ್ ಮಾಡಿ ಉಗುರ್ ಬರ್ತೈತಿ, ಕೂದಲ ಕಟ್ ಮಾಡಿ ಕೂದಲು ಬರ್ತಾವ. ಈ ಒಳಗಿಂದ ಎಲ್ಲೋ ಹುಟ್ಟಿದಾಗ ಎಟ್ಟು ಒಂದು ಮುಟ್ಟಿಗೆ ಆಕಾರದೈತೆ. ಇದು ಇಟ್ಟು 7 ಪಂಕಸಿಂದ ಎಷ್ಟು ಎತ್ತರ ಆಗ್ಬೇಕಾರ ಅವ್ನ ಮಳದ್ಲಿ 3.5 ಮಳ ಆಗ್ಬೇಕಾರ ಇದೆಲ್ಲ ಗಂಡಿನ ಕಾರಣ ಅಂತ ನಾ ಹೇಳ್ತಾನ. ಮುಂದಿನ ಸಂಧಿ ಬರ್ದ್ ನಿಂದ ರಕ್ತ ಮಾಂಸ ಇದೇನೋ ನಿಂದ ಬಿಡೇ ಇಲ್ಲ. ಯಾಕಂದ್ರೆ ಇರು ಅಂತ ನಿಂದ ಎಟ್ಟೈತಿ ರಕ್ತ ಅನ್ನೋದು ಹೆಣ್ಣೈತಿ, ಮಾಂಸ ಅನ್ನೋದು ಹೆಣ್ಣೈತಿ, ನರ ನಾಡಿ ಅನ್ನೋದು ಹೆಣ್ಣೈತಿ ನಿಂದ. ಇದ್ರನ್ನ ತೆಗೆದು ಹೋಗೋದೇನೆ ಒಳಗಿರುವಂತದ ನಂದೈತಿ, ಆತ್ಮ ಹಿಡ್ಕೊಂಡ್ ಕಸಿಲ್ ನಂದೈತಿ ಗಂಡ. ನೀ ಆ ಗಾಡಿಯಿಂದ ಒಟ್ಟ ಅಲ್ಲಿ ಸದ್ದ ನೀ ಹೋಗಿದ್ರೆ ಅಲ್ಲಿಂದ ಇಲ್ಲಿ ಬಂದ ಸ್ಟೇಜ್ ಹಾಡ್ಬೇಕಾರ ನಮ್ಮ ಅಪ್ಪ ನಾನು ಒಳಗೋಗ್ಬ ನಿನ್ನ ಮಾವ ಅದಲ್ಲ. ಇಲ್ಲ ನೋಗ ನೀ ಹಾಡಿನ ತಿಂಡಿ ಇತ್ತಂದ್ರ ಅದಾನ ನೋಗ ನಾ ಹೇಳ್ತಾರ. ನೋಡೋಣ ಪಾಪ ಇರ್ಲಿ ಹುಕ್ಕೇರಿ ಕಡೆ ನೋಡಂದ್ರೆ ಬೇಕರಿ ಕಡೆ ನೋಡ್ತಾಳೆ. ಮುಂದಿನ ಸಂಧಿ ಹೆಂಗ್ ಬರ್ತಾಳ, ಮುಂದಿನ ಸಂಧಿ ಬಂದ್ ಗಂಡನ ದೇವರ ನಡ್ರಿ ಹೆಂಗ್ ಕುಳಿತಾಳ ನೋಡಿಕೆ. ಮುಂದಿನ ಸಂಧಿ ಮುಂದ ಹೆಂಗ್ ಕುಳಿತಾಳು ಇವ್ ನೋಡಕ್ಕೆಲ್ಲ ಕಾಯಿ ಹೆಂಗ್ ಕುಂದಿತ್ ತವ್ರ ಮನಿ ಹಂಗ್ ಹೊಕ್ಕಿ ಅಂದ್ಕೊಂಡ್ ಹಂಗ ಕುಂದಿದ್ರು. ಗಂಡನ ಮನಿ ಹಂಗ್ ಹೊಕ್ಕಿ ಅಂದ್ರ ಮುಂದಿನ ಹಂಗ್ ಮಾಡಕತ್ತಾಳಿನ ಹುಚ್ಚಿ ಗಂಡನ ಮನಿ ಆಟ ತವ್ರ ಮನಿ ಆಟ ಇರ್ಲಿ. ಕಾದು ನೋಡಿ ಕುಸ್ತಿ ಬರುತ್ತೆ. ಯಥಾ ಪ್ರಕಾರ 5 ನುಡಿ ಚಾಲನ ಹಾಡಿ ಸರ್ಜೋಡಿ ಕಲಾವಿದರಿಗೆ ಚಾನ್ಸ್ ಪಟ್ಟು ಹುಣ್ಣು ದಾಟಿದಾಗಿ ಇದು ಬರ್ಸಪ್ಪ